ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೂಡಾ ಕೇಸ್ನಲ್ಲಿ ಸ್ಫೋಟಕ ದಾಖಲೆ ರಿಲೀಸ್. ಈ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ ಈಗ. ಹಾಗಾದ್ರೆ ಈ ಪ್ರಭಾವಿ ರಾಜಕಾರಣಿಗೆ, ರಾಜ್ಯದ ಪ್ರಭಾವಿ ರಾಜಕಾರಣಿಗೆ ಒಬ್ಬರಿಗೆ ಸಂಕಷ್ಟ ಎದುರಾಗಲಿದೆಯಾ? ಸಿದ್ದರಾಮಯ್ಯನವರ ಕುತ್ತಿಗೆಗೆ ಮೂಡಾ ಉರುಳು ಸುತ್ತಿಕೊಂಡು ಬಿಗಿಯಾಗ್ತಿರೋ ಹೊತ್ತಲ್ಲೇ ಹೈಕೋರ್ಟ್ ಅಲ್ಲಿ ತೀರ್ಮಾನ ಬಾಕಿ ಇರುವಂತಹ ಟೈಮಲ್ಲೇ ಇಂಥದ್ದೊಂದು ದಾಖಲೆ ಈಗ ಬ್ಲಾಸ್ಟ್ ಆಗಿದೆ. ಏನಿದೆ ಹಾಗಾದ್ರೆ ಆ ದಾಖಲೆಯ ಸತ್ಯಾಸತ್ಯತೆ ಏನು? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೂಡಾ ಕೇಸ್ನಲ್ಲಿ ಹಲವು ದಾಖಲೆಗಳು ಈಗಾಗಲೇ ಔಟ್ ಆಗಿರೋದನ್ನು ನೋಡಿದ್ದೀವಿ. ಅಂದ್ರೆ ಬರೀ ಸಿದ್ದರಾಮಯ್ಯನವರು 14 ಸೈಟು ಪಾರ್ವತಿಯವ್ರಿಗೆ ರಿಲೇಟೆಡ್ ಅಷ್ಟೇ ಅಲ್ಲ, ಬೇರೆ ಬೇರೆ ಸಿದ್ದರಾಮಯ್ಯ ಆಪ್ತ ವಲಯದವರಿಗೆ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯನವರು ಕೆಲವ್ರಿಗೆ ಶಿಫಾರಸು ಪತ್ರಗಳನ್ನು ಬರೆದಿದ್ರು. ಇಲ್ಲ ಅಂತ ಹೇಳ್ತಾರೆ, ಬಟ್ ಬರೆದಿದ್ದಾರೆ ಅಂತ ಇಂಥ ಆರೋಪಗಳು, ಕೆಲವೊಂದು ಪತ್ರಗಳನ್ನ ರಿಲೀಸ್ ಮಾಡಿದ್ದು ಎಲ್ಲ ನೋಡಿದ್ದೀವಲ್ಲ. ಸಿದ್ದರಾಮಯ್ಯನವ್ರಿಗೆ ಕುರ್ಚಿ ಕಂಟಕವನ್ನ ತಂದಿಟ್ಟಿರುವ ಮೂಡಾ ಕೇಸ್ ಈಗ ಮತ್ತೊಬ್ಬ ಅತ್ಯಂತ ಪ್ರಭಾವಿ ರಾಜಕಾರಣಿಗೆ ಸಂಕಷ್ಟವನ್ನ ತಂದಿಡಲಿದೆಯಾ? ರಿಲೀಸ್ ಆಗಿರೋ ದಾಖಲೆ ಏನು ಹೇಳ್ತಾ ಇದೆ ಹಾಗಾದ್ರೆ? 50-50 ನಿವೇಶನ ಸ್ಕೀಮ್ ಇದೆಯಲ್ವಾ, ಈ ಅಕ್ರಮ ಮಾಡಿದ್ದಾರೆ ಅಂತ ಏನು ಆರೋಪ ಕೇಳಿ ಬರ್ತಾ ಇದೆ. ಇದರಲ್ಲಿ ಕಿಂಗ್ ಪಿನ್ ಅಂತ ಈ ಪ್ರಭಾವಿ ರಾಜಕಾರಣಿಯ ವಿರುದ್ಧ ಈಗ ಬಾಂಬ್ ಬ್ಲಾಸ್ಟ್ ಆಗಿದೆ. ಬೇರೆ ಯಾರು ಅಲ್ಲ, BY ವಿಜಯೇಂದ್ರಗೆ ಎದುರಾಗಲಿದೆಯ ಸಂಕಷ್ಟ. ಲೋಕಾಯುಕ್ತಕ್ಕೆ ದಾಖಲೆಗಳನ್ನ ಕೊಡೋದಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದು, ಈ ಕೇಸ್ನಲ್ಲಿ ಸಿದ್ದರಾಮಯ್ಯನವ್ರಿಗಿಂತ ವಿಜಯೇಂದ್ರ ಎಷ್ಟು ಅಕ್ರಮ ಮಾಡಿದ್ದಾರೆ ಅಂತ ಸಾಬೀತು ಮಾಡೋದಿಕ್ಕೆ ಈಗ ಮುಂದಾಗ್ತಿದ್ದಾರೆ. ವಿಜಯೇಂದ್ರ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಇತ್ತೀಚೆಗಷ್ಟೇ ಯತ್ನಾಳ್ ಅವರು ಆರೋಪ ಮಾಡಿದ್ರು. ಯಡಿಯೂರಪ್ಪನವರ ಫ್ಯಾಮಿಲಿ ಅವರು, ಬೇರೆ ಬೇರೆಯವರು, ವಿಜಯೇಂದ್ರ ಅಕ್ಕ ಅವರು ಇವರು ಅಂತೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಹೆಸರು ಹೇಳುವ ಮೂಲಕ ಯಾರ್ಯಾರಿಗೆ ಹೋಗಿದೆ ಅಂತೆಲ್ಲ ಗಂಭೀರ ಆರೋಪ ಮಾಡಿದ್ದನ್ನು ನೆನಪಿಸ್ಕೊಳ್ಬಹುದು ನಾವು. ಮೂಡಾ ಕೇಸ್ BJPಗೆ ಅಸ್ತ್ರವಾಗಿ ಸೆಷನ್ನಲ್ಲಿ ಸದನ ಕದನ ರಣರಂಗ ಆದಂಥ ಟೈಮಲ್ಲಿ ಯತ್ನಾಳ್ ಅವರು ವಿಜಯೇಂದ್ರ ವಿರುದ್ಧವೇ ಈ ಮೂಡಾ ಕೇಸ್ನ ಸ್ಫೋಟಕ ಆರೋಪ ಮಾಡಿದ್ರು. ಈಗ ನೋಡಿ ದಾಖಲೆಗಳು ಒಂದಿಷ್ಟು ರಿಲೀಸ್ ಆಗ್ತಿರೋದು. KS ಶಿವರಾಮು ಅವರು, ಇವ್ರು ಯಾರು? ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸ್ ಅವೇರ್ನೆಸ್ ಫೋರಮ್ನ ಪ್ರೆಸಿಡೆಂಟ್ KS ಶಿವರಾಮ್ ಅವರು BY ವಿಜಯೇಂದ್ರ ವಿರುದ್ಧ ಒಂದಿಷ್ಟು ದಾಖಲೆಗಳು ಅಂತ ರಿಲೀಸ್ ಮಾಡ್ತಿದ್ದಾರೆ. ಅದರಲ್ಲಿ ಸತ್ಯಾಸತ್ಯತೆ ಅಥವಾ ಎಷ್ಟು ಪೂರಕವಾಗಿದೆ, ಏನೇನು ಸಾಕ್ಷಿಗಳಿವೆ ಅನ್ನೋದನ್ನು ಲೋಕಾಯುಕ್ತ ಈಗ ಪರಿಶೀಲನೆ ಮಾಡಬೇಕು. ಆದರೆ ವಿಜಯೇಂದ್ರ ವಿರುದ್ಧ ತನಿಖೆಗೆ ಪೂರಕವಾದ ದಾಖಲೆಗಳ ಸಮೇತ ಈಗ ಕಂಪ್ಲೇಂಟ್ ದಾಖಲಿಸೋದಕ್ಕೆ ಮುಂದಾಗ್ತಿರೋದು. ವಿಜಯೇಂದ್ರ ಈ 50-50 ಸ್ಕ್ಯಾಮ್ನ ಕಿಂಗ್ ಪಿನ್ ಅಂತ ಅವರು ಕೆಲವು ಡೀಟೇಲ್ಸ್ ಅನ್ನ ಹೇಳ್ತಾ ಹೋಗ್ತಾರೆ. TK ಲೇಔಟ್ ಇಲ್ಲಿ ಏನೇನು ಅಕ್ರಮ ಆಗಿದೆ, ಮತ್ತು ಯಾರು ನಟೇಶ್ ಅನ್ನುವಂಥ ವ್ಯಕ್ತಿ ಮೂಡಾ ಆಯುಕ್ತ ಆಗಿದ್ದ ಟೈಮಲ್ಲಿ ವಿಜಯೇಂದ್ರ ಏನೇನು ಮಾಡಿದ್ದಾರೆ, ಯಾರ್ಯಾರು ಬೇನಾಮಿಗಳ ಮೂಲಕ ವಿಜಯೇಂದ್ರ ಅಲ್ಲಿ ಸೈಟ್ ಮಾಡಿದ್ದಾರೆ, ಅದಕ್ಕೆ ಪರ್ಯಾಯವಾಗಿ ಪ್ರತಿಷ್ಠಿತ ಬಡಾವಣೆಯಲ್ಲಿ ಪಡ್ಕೊಂಡಿದ್ದಾರೆ, ಇಂಥದ್ದೆಲ್ಲ ದಾಖಲೆಗಳನ್ನು ಬಿಡ್ತಿದ್ದಾರೆ ಅವರು. ಅದರ ಸತ್ಯಾಸತ್ಯತೆ ತನಿಖೆ ಮಾಡಿದ್ರೆ, ಕೇಸ್ ದಾಖಲಾದರೆ ಪರಿಶೀಲಿಸಬೇಕು. LR ಮಹದೇವಸ್ವಾಮಿ ಹಾಗೂ ಮೂಡಾ ಮಾಜಿ ಆಯುಕ್ತ DB ನಟೇಶ್ ಅವರೊಂದಿಗೆ ಕೈ ಜೋಡಿಸಿ ಮೈಸೂರಲ್ಲಿ ಬೇನಾಮಿ ಆಸ್ತಿ ಸಿಕ್ಕಾಪಟ್ಟೆ ಮಾಡಿದ್ದಾರೆ ಅನ್ನುವ ಆರೋಪ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಅಧ್ಯಕ್ಷ KS ಶಿವರಾಮ್ ಅವರು ಏನೇನು ಹೇಳ್ತಿದ್ದಾರೆ ಹಾಗಾದ್ರೆ? ಈರನಗೆರೆಯಲ್ಲಿ ಸೈಯದ್ ಹಬೀಬ್ ಉರ್ ರೆಹಮಾನ್, ಸೈಯದ್ ನಸ್ರತ್ ಹಾಗೆ BB ಆಯೇಷಾ ಸೇರಿ 11 ಜನರ ಹೆಸರಿನಲ್ಲಿದ್ದಂತಹ ಜಂಟಿ ಜಾಗ ಈರನಗೆರೆ ಸರ್ವೆ ನಂಬರ್ 85/2ರಲ್ಲಿ 1 ಎಕರೆ 3 ಗುಂಟೆ ಜಾಗ ವಶಕ್ಕೆ ಪಡೆದಿತ್ತು. ಇದೇ ಜಾಗಕ್ಕೆ 7/7/2021 ಬದಲಿ ನಿವೇಶನಕ್ಕೆ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿದ ಬಳಿಕ 13/7/2021 50-50 ಅನುಪಾತದಲ್ಲಿ 1257 ಅಡಿ ವಿಸ್ತೀರ್ಣದ ಜಾಗವನ್ನು ಮಂಜೂರು ಮಾಡಲಾಗಿದೆ. ಆದರೆ 50 ವರ್ಷಗಳ ನಂತರ ಮೂಡಾಗೆ ಮೂಲ ಮಾಲೀಕರ ಕಡೆಯಿಂದ ಬದಲಿ ನಿವೇಶನಕ್ಕೆ ಅರ್ಜಿ ಹಾಕಿಸಿ ಅಂದಿನ ಮೂಡಾ ಆಯುಕ್ತ DB ನಟೇಶ್, ಇವತ್ತಿನ BJP ಜಿಲ್ಲಾಧ್ಯಕ್ಷ LR ಮಹದೇವಸ್ವಾಮಿ ಸೇರಿಕೊಂಡು ಅಕ್ರಮ ಎಸಗಿದ್ದಾರೆ. BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಆಪ್ತ ವಲಯದಲ್ಲಿ ಮಹದೇವಸ್ವಾಮಿ ಗುರುತಿಸಿಕೊಂಡಿದ್ದು, ಮಹದೇವಸ್ವಾಮಿ ಪತ್ನಿ ಹೆಸರಲ್ಲಿ BY ವಿಜಯೇಂದ್ರ ಬೇನಾಮಿ ಆಸ್ತಿಯನ್ನು ಮಾಡಲಾಗಿದೆ. ಅವ್ರ ಹೆಸರಲ್ಲಿ ಪಡ್ಕೊಂಡು ಅದಕ್ಕೆ ಪರ್ಯಾಯ ಅಂತ ಆಮೇಲೆ ಪ್ರತಿಷ್ಠಿತ ಬಡಾವಣೆಯಲ್ಲಿ ಅಂದ್ರೆ 2, 3, 4, 5 ಲಕ್ಷದ ಸೈಟು ಕೊನೆ ಕೋಟಿ ಬೆಲೆ ಬಾಳೋ ರೀತಿಯಲ್ಲಿ ಎಲ್ಲ ಅಲ್ಲಿ ಅಡ್ಜಸ್ಟ್ಮೆಂಟು ಅಕ್ರಮ ನಡೆದಿದೆ ಅಂತ ಹೇಳ್ತಾ ಇರೋದು. ಸೌಮ್ಯ M ಸ್ವಾಮಿ ಹೆಸರಲ್ಲಿ ನಿವೇಶನ ಖರೀದಿ ಮಾಡಿದ್ದಾರೆ. ಮಾರುಕಟ್ಟೆ ಮೌಲ್ಯದ ಪ್ರಕಾರ ಸೈಟು 7 ಕೋಟಿ ರೂಪಾಯಿಗಿಂತ ಹೆಚ್ಚು ಮೌಲ್ಯದ್ದು.
ಆದರೆ ಸೌಮ್ಯ ಅದನ್ನು ಬರೀ 5.36 ಲಕ್ಷಕ್ಕೆ ಖರೀದಿ ಮಾಡಿದ್ದಾರೆ. ನಟೇಶ್ ಮಹದೇವಸ್ವಾಮಿ ಅವರು ವಿಜಯೇಂದ್ರ ಅವರ ಆಪ್ತರಾಗಿರೋ ಕಾರಣ ಕೋಟ್ಯಾಂತರ ಬೆಲೆ ಬಾಳುವ ಪ್ರದೇಶದಲ್ಲಿ ನಿವೇಶನ ಪಡೆಯೋದಕ್ಕೆ ಸಂಚು ರೂಪಿಸಲಾಗಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಮಹದೇವಸ್ವಾಮಿ ಸರಸ್ವತಿಪುರಂನಲ್ಲಿ ಭವ್ಯ ಬಂಗಲೆಯಲ್ಲಿ ವಾಸ ಮಾಡೋದಕ್ಕೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಈಗ ನಿರ್ಮಾಣ ಆಗ್ತಿದೆ. ಈ ಕೂಡಲೇ ನಿವೇಶನಕ್ಕೆ ತಡೆ ಹಿಡಿಬೇಕು ಅಂತ ಒತ್ತಾಯಿಸಿರೋದು. BY ವಿಜಯೇಂದ್ರಗೆ ಸಂಬಂಧಪಟ್ಟದ್ದಿದು. ಬೇನಾಮಿ ಅಂತ ಆರೋಪ ಮಾಡಿದ್ದಾರೆ. ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಮೂಡಾ ಭ್ರಷ್ಟಾಚಾರದ ಪಿತಾಮಹ ಕಿಂಗ್ ಪಿನ್ನೇ BY ವಿಜಯೇಂದ್ರ ಅಂತ ಹೇಳ್ತಿದ್ದಾರೆ. 2021ರಲ್ಲಿ ವಿಜಯೇಂದ್ರ ಪಟಾಲ ಮೂಲಕ ಭ್ರಷ್ಟಾಚಾರ ಮಾಡಿದ್ರು. DB ನಟೇಶ್ ಮೂಡಾ ಆಯುಕ್ತರು, ಹಾಲಿ ಆಯುಕ್ತರಾಗಿದ್ದವರು, ಮಾಜಿ ಆಯುಕ್ತರು, ಹಾಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಮಹದೇವಸ್ವಾಮಿ ದೇವಸ್ಥಾನಗಳಿಗೆ ಹೆಲಿಕಾಪ್ಟರ್ನಲ್ಲಿ ಹೋಗ್ತಾ ಇದ್ರು ಅಂತೆಲ್ಲ ಆರೋಪ ಮಾಡಿದ್ದಾರೆ. ಸೊ ಈ ಕೇಸ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡ್ತೀನಿ, ಪ್ರತಿಭಟನೆ ಮಾಡ್ತೀನಿ ಅನ್ನೋದಕ್ಕೆ ವಿಜಯೇಂದ್ರಗೆ ನೈತಿಕತೆಯೇ ಇಲ್ಲ. ಈ ಕೇಸ್ನಲ್ಲಿ ಕಿಂಗ್ ಪಿನ್ನೇ ವಿಜಯೇಂದ್ರ, ಅದಕ್ಕೆ ನಮ್ಮ ಹತ್ರ ದಾಖಲೆ ಇದೆ ಮತ್ತು ನಾವು ಲೋಕಾಯುಕ್ತ ಮೊರೆ ಹೋಗ್ತೀವಿ, ತನಿಖೆಗೆ ಆಗ್ರಹಿಸ್ತೀವಿ ಅಂತ ಹೇಳುವ ಮೂಲಕ ಬಿಜೆಪಿಗೆ ಟಕ್ಕರ್ ಕೊಡುವ ಪ್ಲಾನ್. ಒಂದು ಕಡೆ ಕಾಂಗ್ರೆಸ್ ಕೂಡ ಕಾಯ್ತಿರಬಹುದು ಬಿಜೆಪಿ ನಾಯಕರನ್ನ ಕಟ್ಟಿ ಹಾಕೋದಿಕ್ಕೆ. ಆದರೆ ಬಿಜೆಪಿಯ ಒಳಗಡೆನೆ ವಿಜಯೇಂದ್ರ ಪರಿಸ್ಥಿತಿಗೆ ಹೇಗಾಗಿದೆ ನೋಡ್ತಾ ಇದ್ದೀವಿ. RSS ಮೀಟಿಂಗ್ನಲ್ಲಿ ಚಾಟಿ, ದೊಡ್ಡವ್ರನ್ನ ಹಿರಿಯರನ್ನ ವಿಶ್ವಾಸಕ್ಕೆ ಹೋಗಬೇಕು, ಇರೋ ತನಕ ವಿಶ್ವಾಸಕ್ಕೆ ತಗೊಂಡು ಹೋಗಿ ಅನ್ನುವಂಥ ಬೆಳವಣಿಗೆ ಆಯ್ತಲ್ವಾ. ಅದಾದ್ಮೇಲೆ ಅವರು ಡೆಲ್ಲಿಗೆ ಹಾರಿದ್ರು. ಮತ್ತು ಮೊನ್ನೆ ಅಷ್ಟೇ ನೋಡ್ತಾ ಇದ್ವಿ, ಯತ್ನಾಳ್, ರಮೇಶ್ ಜಾರಕಿಹೊಳಿ ಎಲ್ಲ ಅನುಭವ ಇಲ್ಲ. ಏನು ಅನುಭವ ಇಲ್ಲ ವಿಜಯೇಂದ್ರಗೆ. ಅವ್ರ ನಾಯಕತ್ವದಲ್ಲಿ ಪಕ್ಷ ಮುನ್ನಡೆಯೋಕೆ ಸಾಧ್ಯವೇ ಇಲ್ಲ ಅಂತ ಸೆಡ್ಡು ಹೊಡೆದು ಸಾಮೂಹಿಕ ನಾಯಕತ್ವ ಇಲ್ಲ ಸೀನಿಯರ್ಸ್ ಯಾರಿಗಾದ್ರೂ ಕೊಡಿ ಅಂತ ಲಿಂಬಾವಳಿ ಅವ್ರ ಹೆಸರು ಬೇರೆ ಬೇರೆ ರೀತಿಯಲ್ಲೆಲ್ಲ ಈಗ ದಾಳ ಉರುಳಿಸಿರೋದನ್ನು ನೋಡ್ತಾ ಇದ್ದೀವಿ. ಯತ್ನಾಳ್ ಟೀಮ್ ದಿನೇ ದಿನೇ ದೊಡ್ಡದಾಗ್ತಾ ಇದೆ. BY ವಿಜಯೇಂದ್ರ ವಿರೋಧಿಗಳನ್ನು ಸೇರಿಸ್ಕೊಂಡು ಶಕ್ತಿ ಪ್ರದರ್ಶನಕ್ಕೆ ಇಳಿದಿರೋ ಹೊತ್ತಲ್ಲೇ ಈಗ ಯತ್ನಾಳ್ ಅವತ್ತು ಆರೋಪ ಮಾಡಿದ್ರಲ್ಲ, ಅದೇ ಆರೋಪ ಗಂಭೀರ ಸ್ವರೂಪದಲ್ಲಿ ಮತ್ತಷ್ಟು ಡೀಟೇಲ್ ಆಗಿ ಕೆಲವು ದಾಖಲೆಗಳನ್ನು ಕೈಯಲ್ಲಿ ಹಿಡ್ಕೊಂಡು ಮಾಧ್ಯಮಗಳ ಮುಂದೆ ಬ್ಲಾಸ್ಟ್ ಮಾಡಿದ್ದಾರೆ. ಈಗ ಲೋಕಾಯುಕ್ತಕ್ಕೆ ಈ ಕೇಸ್ ಹೋದರೆ ಏನಾಗುತ್ತೆ? ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಬಂದು ಒದಗಿರೋ ಹೊತ್ತಲ್ಲಿ ವಿಜಯೇಂದ್ರ ವಿರುದ್ಧ ಏನಾದರೂ ಕೇಸ್ ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ದಾಖಲೆಗಳನ್ನು ಅವರು ಒದಗಿಸಿದ್ರೆ ಇದು ಕಮಲಪಾಳ್ಯಕ್ಕೆ ನುಂಗಲಾರದ ತುತ್ತಾಗಬಹುದು. ರಾಜ್ಯಾಧ್ಯಕ್ಷರೇ ಈ ಕೇಸಲ್ಲಿ ಫಿಟ್ ಆಗಿಬಿಟ್ರೆ, ಅಲ್ಲಿ ತನಕ ಹೋದರೆ ಅವ್ರ ಹತ್ರ ಇದೆ ಅನ್ನೋದಾದರೆ ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.